ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಿಮ್ಮೆಲ್ಲರೂ ಮೀಟ್ ಆಗ್ತಾ ಇದ್ದೀನಿ. ಶಾರ್ಟ್ ವೀಡಿಯೋಸ್ ಜಾಸ್ತಿ ಆಗ್ತಿರೋದ್ರಿಂದ ಲಾಂಗ್ ವಿಡಿಯೋ ಮಾಡಿಲ್ಲ. ಸೊ ಹಾಗಾಗಿ ನಿಮ್ಮನ್ನೆಲ್ಲ ಮೀಟ್ ಆಗೋಕ್ಕಾಗಿಲ್ಲ. ಇವತ್ತು ನಾನು ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಿರೋ ಪ್ಲೇಸ್ ಬಂದು ತುಂಬ ಜನಕ್ಕೆ ಇದೊಂದು ಡ್ರೀಮ್ ಆಗಿರುತ್ತೆ. ನನಗೂ ಇದೊಂದು ಪ್ಲೇಸ್ ಡ್ರೀಮ್ ಅಂತಲೇ ಹೇಳ್ಬೋದು. ನಾವು ಬಿಜಾಪುರದಿಂದ ಪ್ಲ್ಯಾನ್ ಮಾಡ್ತಿರೋ ಪ್ಲೇಸ್ ಬಂದು ಕೇರಳ. ಆಲ್ರೆಡಿ ನೀವು ಇಂಟ್ರೋದಲ್ಲಿ ನೋಡಿರ್ತೀರ. ಸೊ ಇಲ್ಲಿಂದ ಅಲ್ಲಿಗೆ ಅಂದರೆ ಬಿಜಾಪುರದಿಂದ ಕೇರಳಗೆ ಹೋಗೋಕ್ಕೆ ನಾವು ಯಾವ ವೇ ಚೂಸ್ ಮಾಡ್ಕೊಂಡ್ವಿ ಅಂತ ಹೇಳ್ತೀನಿ. ಸೊ ಬಿಜಾಪುರದಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ಚೆನ್ನೈ ರೂಟ್, ಸೇಲಂ ರೂಟ್ ತೊಗೊಂಡು ಸೊ ತಮಿಳ್ನಾಡು ಆ ಕಡೆ ಎಲ್ಲ ಹೋಗಿ ದೆನ್ ನಾವು ಕೇರಳ ರೀಚ್ ಆಗಿದ್ದು. ಅದನ್ನ ನೋಡೋದಕ್ಕೆ ವ್ಯೂ ಇದೆಯಲ್ಲ, ಆ್ಯಕ್ಚುಲಿ ಕೇರಳ ಏನು ನೋಡಬೇಕಂತ ಅಂದ್ಕೊಂಡಿದ್ವಿ, ಅಲ್ಲಿ ಸುತ್ತಮುತ್ತ ಪ್ಲೇಸಸ್ ಏನು ನೋಡ್ಬೇಕು ಅಂದ್ಕೊಂಡಿದ್ದಕ್ಕಿಂತನೂ ನನಗೆ ಹೋಗ್ತಿರೋ ದಾರಿನೇ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಪ್ರತಿಯೊಂದು ಪ್ಲೇಸಲ್ಲೂ ಆಲ್ಮೋಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಜಾಗದಲ್ಲೇ ಈ ಥರ ಒಂದು ಫಾಲ್ಸ್ ಎಲ್ಲ ಇದೆ. ತುಂಬ ವಾಟರ್ ಫಾಲ್ಸ್ ಇದೆ. ಆ್ಯಂಡ್ ಇವಾಗ ಹೆಂಗಿದೆ ನೀರಿಂದು ಟೆಂಪ್ರೇಚರ್ ಅಂತ ಅಂದರೆ ಐಸ್ ಇರುತ್ತಲ್ಲ, ಸೊ ಅಷ್ಟು ಕೋಲ್ಡ್ ಆಗಿತ್ತು. ನಾವೆಲ್ಲೂ ನೀರು ಪ್ಲೇಸಸ್ಗೆ ಅಷ್ಟು ಇಳಿಲಿಲ್ಲ. ನಾವು ಬೆಂಗಳೂರಿಂದ ಅಲ್ಲಿಗೆ ಹೋಗೋದಕ್ಕೆ ಆಲ್ಮೋಸ್ಟ್ 500 ಕಿಲೋಮೀಟರು. ಬಿಜಾಪುರದಿಂದ ಬೆಂಗಳೂರಿಗೆ ಆಲ್ಮೋಸ್ಟು 550-600 ಕಿಲೋಮೀಟರ್ಸು. ಎಷ್ಟು ಟ್ರಾವೆಲ್ ಮಾಡಿದ್ವಿ, ಆಲ್ಮೋಸ್ಟ್ 2 ಡೇಸ್ ಟ್ರಾವೆಲಲ್ಲೇ ಹೋಯಿತು. ಆದರೆ ಏನು ಟ್ರಾವೆಲ್ ಮಾಡಿದ್ವಲ್ಲ, ಆ ರೂಟ್ ಮಾತ್ರ ತುಂಬ ಖುಷಿ ಕೊಟ್ಟಿದ್ದರಿಂದ ನಮ್ಗೆ ಟ್ರಾವೆಲಿಂಗ್ ಹೆವಿ ಅಂತ ಅನ್ನಿಸ್ಲಿಲ್ಲ ಪರ್ಸ್ನಲಾಗಿ ನನಗೆ. ಇಲ್ಲಿ ನೋಡ್ಬೋದು, ಲೈಕ್ ಕೇರಳ ಸ್ಟಾರ್ಟ್ ಆದಮೇಲೆ ನಾವು ಮುನ್ನಾರ್ ಪ್ಲೇಸ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಮುನ್ನಾರ್ಗೆಲ್ಲ ಹೋಗೋದಕ್ಕಿಂತ ಮುಂಚೆ ಏನು ರೂಟ್ ಇದೆ ಅಲ್ಲ, ಎಲ್ಲ ಆಲ್ಮೋಸ್ಟ್ ಬೆಟ್ಟ ಗುಡ್ಡಗಳ ಒಳಗಡೆ ಹೋಗುವಂಥದ್ದು. ಫಾಗ್ ಯಾವ ಥರ ಇದೆ ಅಂತ ಅಂದರೆ ಅಲ್ಲಿರೋ ಜನ ಹೆಂಗಿರ್ತಾರಪ್ಪ ಅಂತ ಥಿಂಕ್ ಮಾಡೋ ಥರ ಆಯಿತು. ಅಲ್ಲಿ ಹೊರಗಡೆ ಬರೋದಕ್ಕೂ ಕಷ್ಟ ಅನ್ನಿಸ್ತಿತ್ತು. ನಾವು ಈವನ್ ವಿಂಡೋ ಓಪನ್ ಮಾಡಿದ್ರೂ ಸೊ ಅಷ್ಟು ಫಾಗೆಲ್ಲ ಒಳಗಡೆ ಬರ್ತಾಯಿತ್ತು. ಬಟ್ ಸ್ಟಿಲ್ ಒನ್ ಟೈಮ್ ಅಲ್ಲಿ ಇಳಿದು ಹೇಗೆ ಫೀಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ತುಂಬಾ ಖುಷಿ ಆಯಿತು. ಅಲ್ಲಿರೋ ವೆದರ್ನ ಆ್ಯಕ್ಚುಲಿ ನಾವು ಏನೇ ಎಕ್ಸ್ಪ್ಲೇನ್ ಮಾಡಿದ್ರೂ ಅಲ್ಲಿ ಹೋಗಿ ಎಂಜಾಯ್ ಮಾಡೋಷ್ಟು ಆಗೋದಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ನನಗಂತೂ ಒಂದು ಖುಷಿಯಾದ ವಿಚಾರ ಏನಂತಂದರೆ, ತಮಿಳ್ನಾಡು ದಾಟಿ ಏನು ಕೇರಳ ರೂಟಿಗೆ ರೀಚ್ ಆಗ್ತೀವಿ, ಪ್ರತಿಯೊಂದು ರೋಡ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲೂ ಸಹ ನಮಗೆ ಯಾಕಪ್ಪ ಈ ರೂಟಲ್ಲಿ ಬಂದಿದ್ದೀವಿ ಅನ್ನೋ ಫೀಲಿಂಗ್ ಇರೋದಿಲ್ಲ ಕೇರಳಕ್ಕೆ ಹೋಗೋದಕ್ಕೆ. ಆ್ಯಂಡ್ ಮುನ್ನಾರ್ಗೆ ನಾವೇನು ಹೋಗಿದ್ವಿ ಅಲ್ಲಿಗೆ ಹೋಗೋದಕ್ಕೆ ತುಂಬಾ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ ಅಂತ ಅನ್ನೋದಕ್ಕೆ ಖುಷಿ ಆಯಿತು. ಸೊ ತುಂಬ ಪ್ಲೇಸಸ್ಗೆ ಹೋಗಬೇಕಾದ್ರೆ ಕೆಲವೊಮ್ಮೆ ರೋಡ್ಗಳು ಇಷ್ಟ ಆಗೋದಿಲ್ಲ, ಬಟ್ ಈ ರೂಟ್ ಮಾತ್ರ ಆಸಮ್ ಆಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಕರ್ವ್ಸಲ್ಲಿ ಬರಬೇಕಾದ್ರೂ ತುಂಬಾ ಭಯ ಅನ್ನಿಸುತ್ತೆ. ಯಾಕಂದರೆ ಮುಂದೆಗಡೆ ಬರೋವಂಥ ಗಾಡಿಗಳೇ ಕಾಣ್ತಾ ಇರಲಿಲ್ಲ. ಸ್ವಲ್ಪ ಸ್ಲೋ ಡೌನ್ ಮಾಡಿಕೊಂಡು, ಆ್ಯಕ್ಚುಲಿ ನಾವು ಹೋಗಿದ್ದ ಟೈಮ್ ಬಂದು ನಾನು ಏನು ಫಾಗೆಲ್ಲ ತೋರಿಸ್ದೆ ಅದು ಆಲ್ಮೋಸ್ಟ್ 11:30-12 ಆಫ್ಟರ್ನೂನ್ ಆಗಿತ್ತು. ಆದರೂ ಆ ಟೈಮಲ್ಲಿ ಆಗಿದೆ ಅಂತ ಅಂದರೆ ಇನ್ನು ಬೆಳಗಿನ ಜಾವ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾಯಿದ್ವಿ. ಸೊ ಅಲ್ಲಿಂದ ಇನ್ನು ಮುಂದೆ ಬಂದಮೇಲೆ ಈ ಒಂದು ಸೀನರಿ ನೋಡೋದಕ್ಕೆ ಮಾತ್ರ ಈ ಹೇಗೆ ಫಿಲಮ್ ಶೂಟಿಂಗ್ ಎಲ್ಲ ಮಾಡ್ತಿರ್ತಾರಲ್ಲ, ಸೊ ಆ ಥರದ್ದು ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿ ಆಯಿತು ನನಗಂತೂ. ನಾವು ಬೆಂಗಳೂರಿಂದ ಅರ್ಲಿ ಮಾರ್ನಿಂಗ್ 4 ಬಿಟ್ಟಿದ್ವಿ. ಸೊ ನಾವು ಹೋಗ್ತಿರೋಂಥ ಪ್ಲೇಸ್ಗೆ ರೀಚ್ ಆಗೋಷ್ಟರಲ್ಲಿ ನಾವೊಂದು ಹೋಮ್ ಸ್ಟೇ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿಗೆ ರೀಚ್ ಆಗಿದ್ದು 2 ಆಗಿತ್ತು. ಸೊ 2:30 ಆಗಿತ್ತು ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ. ತುಂಬಾ ಖುಷಿ ಅನ್ನಿಸ್ತು. ನಾವು ಹೋಗಿದ್ದು ಏನು ಹೋಮ್ ಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ ಜಾಗದ್ದು ಅಂದರೆ ಲೈಕ್ ವ್ಯೂ ಪಾಯಿಂಟ್ ಥರದಲ್ಲೇ ಅವರು ಮಾಡ್ಕೊಂಡಿದ್ದಾರೆ. ಇದು ಒಂದು ಹೋಮ್ ಸ್ಟೇ, ಗ್ರೀನ್ ಟೀ ವ್ಯೂ ಅಂತ ಅಂದ್ಬಿಟ್ಟು ಹೋಮ್ ಸ್ಟೇ. ನಮ್ಮ ಫ್ಯಾಮಿಲಿ ಮತ್ತು ನನ್ನ ತಂಗಿ ಫ್ಯಾಮಿಲಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗೋದಕ್ಕೆ. ಹೊರಗಡೆ ಊಟ ಮಾಡ್ಕೊಂಡು ಕೂತಿದ್ವಿ. ಅಲ್ಲಿ ಕುತ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ತುಂಬಾ ಚಳಿ ಅಂತ ಅನ್ನಿಸ್ತಿತ್ತು. ಖುಷಿ ನೋಡಿ ಫುಲ್ ಎಕ್ಸೈಟ್ಮೆಂಟಲ್ಲಿ ಅವಳು ನನ್ನ ಹತ್ರ ಬರ್ತಾನೆ ಇರಲಿಲ್ಲ. ಇಲ್ಲಿ ಇದು ಪರ್ ಕಪಲ್ಗೆ ಅಂದರೆ ಒಂದು ರೂಮ್ ತೊಗೊಳ್ತೀರಾ ಅಂತ ಅಂದರೆ 2250 ಇತ್ತು ಈ ಕಡೆ ಸೈಡ್ಗೆ. ಆ ಕಡೆ ಸೈಡ್ ಆದರೆ 2000 ಇದೆ ಅಂತ ಹೇಳಿದರು. ಬಟ್ ನಾವು ವ್ಯೂ ಪಾಯಿಂಟ್ ಇಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ಕಡೆ ತೊಗೊಂಡಿದ್ವಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಚಾರ್ಜ್ ಮಾಡ್ತಾರೆ ಎಕ್ಸ್ಟ್ರಾ ತೊಗೋಬೇಕಂತಂದರೆ. ಒನ್ ನೈಟ್ ಸ್ಟೇಗೆ ಇಷ್ಟು ಚಾರ್ಜ್ ಮಾಡ್ತಾಯಿದ್ರು. ಬಟ್ ಬೇರೆ ಹೋಟೆಲಲ್ಲಿ ಇನ್ನೂ ಕಡಿಮೆ ಇದೆ, ಇಲ್ಲ ಅಂತಲ್ಲ. ಬಟ್ ಆದರೆ ಅಲ್ಲಿ ಇರೋವಂಥ ಜಾಗಕ್ಕೋಸ್ಕರ ದುಡ್ಡು ಕೊಡ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ನಾವು ಆ್ಯಕ್ಚುಲಿ ಸ್ಯಾಟರ್ಡೇ ನಾವು ಅಲ್ಲಿಗೆ ರೀಚ್ ಆಗಿದ್ದು. ಸೊ ಸ್ಯಾಟರ್ಡೇ ಎಲ್ಲೂ ನಾವು ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ. ಅಲ್ಲೇ ನಾವು ಹೋಗಿ ಮಧ್ಯಾಹ್ನ ರೆಸ್ಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಇದು ಪ್ಲ್ಯಾನ್ ಮಾಡ್ಕೊಂಡು ಹೊರಗಡೆ ಬಂದಿದ್ದು ಸಂಡೇ. ಸೊ ನಾವು ಬಂದಿದ್ದು ಫಸ್ಟು ಆ್ಯಕ್ಚುಲಿ ಜಿಪ್ ಲೈನ್. ಇದು ಆ್ಯಕ್ಚುಲಿ ನನಗಂತೂ ತುಂಬಾ ಭಯ ಆಯಿತು.
ನಾವು ಈವನ್ ಅದು ಒನ್ ಟೈಮ್ ಹೋಗೋಕ್ಕಿಂತ ಮುಂಚೆ ಎಷ್ಟು ಸರಿ ಬೇಡ 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 ನನ್ನ ಹಸ್ಬೆಂಡ್ ಹೋಗೋಣ ಅಂತ, ನಾನು ಬೇಡ ಅಂತ ಅಂದ್ಬಿಟ್ಟು, ಈವನ್ ಸಮ್ಟೈಮ್ಸ್ ಅವರು ಬೇಡ ಅಂತಿದ್ರು, ಬಟ್ ಸ್ಟಿಲ್ ಏನೋ ಒಂದು ಧೈರ್ಯ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು. ಬಟ್ ಇದು ಕಾಸ್ಟ್ ಎಷ್ಟಿತ್ತು ಅಂತ ಅಂದರೆ 300 ರುಪೀಸ್ ಪರ್ ಪರ್ಸನ್ಗಿತ್ತು. ವಿತ್ ವೀಡಿಯೋ ಆದರೆ 500 ರುಪೀಸ್ ಅಂತ ಇತ್ತು. ಸೊ ನಾವು ಕೊಟ್ಟಿರೋ ಅಮೌಂಟ್ಗೆ ಅದೊಂದು ತುಂಬಾ ವರ್ತ್ ಅಂತ ಅನ್ನಿಸ್ತು. ಲೈಕ್ ಒಂದು ಸ್ಟೆಪ್ ಮುಂದೆ ಇಡಬೇಕಾದ್ರೆ ಇದ್ದಿದ್ದ ಭಯ, ಮುಂದೆ ಹೋಗ್ಬೇಕಾದ್ರೆ ಭಯ ಇರಲಿಲ್ಲ. ಅಷ್ಟು ಒಂಥರ ಕಾಮಾಗಿತ್ತು. ಲೈಕ್ ಎಲ್ಲ ವ್ಯೂನ ನೋಡಬೇಕಾದ್ರೆ ಎಕ್ಸೈಟ್ಮೆಂಟ್. ಲೈಕ್ ನಾನು ಲೈಫಲ್ಲಿ ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಈ ಒಂದು ಜಿಪ್ಲೈನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸೊ ಯಾವ ಥರ ಇತ್ತು ಅಂತಂದರೆ, ಒನ್ ಟೈಮ್ ಹೋಗಿ ಬಂದಮೇಲೆ ನನ್ನ ತಂಗಿ ಅವಳು ನಾನು ಹೋಗೋಣ, ಇಬ್ಬರು ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಅವಳು ಮತ್ತೆ ಕರ್ಕೊಂಡು ಹೋದ್ಲು. ಸೊ ಫಸ್ಟ್ ಟೈಮ್ ಹೋಗಿದ್ಬೇಕಾದ್ರೆ ಇದ್ದಿದ್ದಂಥ ಭಯ ಇರಲಿಲ್ಲ. ಸೊ ತುಂಬ ಕಾಮಾಗಿ ಹೋಗ್ಬಿಟ್ಟು ಬಂದೆ. ತುಂಬಾ ಎಕ್ಸೈಟ್ಮೆಂಟ್. ಆ ಒಂದು ಎಕ್ಸೈಟ್ಮೆಂಟ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗೋದಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ವೆಯ್ಟ್ ಪ್ರಕಾರ ತೊಗೊಳ್ತಾರೆ. ಲೈಕ್ ಬಿಲೋ 100 ಇರಬೇಕು ವೆಯ್ಟ್. ಸೊ ಆ ಥರ ಇದ್ದರೆ ಮಾತ್ರ ಅಲೋ ಮಾಡ್ತಾರೆ ಅಂತ ಹೇಳ್ತಿದ್ರು. ದೆನ್ ಅದನ್ನು ಮುಗಿಸ್ಕೊಂಡು ದೆನ್ ಇನ್ನೊಂದು ಪ್ಲೇಸಿಗೆ ಬಂದ್ವಿ. ಇದು ಡ್ಯಾಮ್. ನಾವೆಲ್ಲೂ ವಾಟರ್ ಪ್ಲೇಸಸ್ಗಂತ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಓನ್ಲಿ ವ್ಯೂ ಪರ್ಪಸ್. ಯಾಕಂದರೆ ಮಕ್ಕಳನ್ನ ಈಗ ಕೋಲ್ಡ್ ವೆದರಲ್ಲಿ ನೀರಲ್ಲಿ ಬಿಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಸೊ ಹಾಗಾಗಿ ಡ್ಯಾಮ್ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಲೈಕ್ ನನ್ನ ತಂಗಿ ಫ್ಯಾಮಿಲಿ ಕೂಡ ಜೊತೆಲಿತ್ತು. ಲೈಕ್ ಧನ್ವಿ ಅವಳು ಕೂಡ ಪಾಪು ಇಬ್ಬರು ಎಕ್ಸೈಟ್ಮೆಂಟಲ್ಲಿ ಎಲ್ಲ ವ್ಯೂಸ್ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಈ ಟೈಮಲ್ಲಿ ಅಷ್ಟೊಂದು ನೀರು ಇರೋದಿಲ್ಲ ಅಂತ ಅಂದ್ಬಿಟ್ಟು ಕೆಲವೊಂದು ಕಡೆ ನೀರಿನ ಪ್ಲೇಸಸ್ಗೆ ಹೋಗಲಿಲ್ಲ. ನಾವು ಆಲ್ಮೋಸ್ಟ್ ಹೋಗಿದ್ದ ಟೈಮಲ್ಲಿ ನಾವು ಹೋಮ್ ಸ್ಟೇಯಲ್ಲಿ ಇದ್ದಿದ್ದೇ ಜಾಸ್ತಿ ಟೈಮಿಂಗ್ಸು. ಯಾಕಂದರೆ ಅಷ್ಟು ರಿಲ್ಯಾಕ್ಸ್ ಆಗಿತ್ತು. ಸೊ ಹಾಗಾಗಿ ಇದ್ರ ಜೊತೆಗೆ ಇನ್ನೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಇತ್ತು ನಿಯರ್ ಬೈಯಲ್ಲಿ, ಅದೇ ಡ್ಯಾಮಿಂದ ಸ್ವಲ್ಪ ಮುಂದೆ. ಸೊ ಆ ಒಂದು ಪ್ಲೇಸ್ಗೆ ಬಂದ್ವಿ. ಇದೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತು. ಈ ಪ್ಲೇಸ್ ಹೆಸರು ಬಂದು ಪೊನ್ನುಮುಡಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ಆ್ಯಂಡ್ ಅದಕ್ಕೆ ಮುಂಚೆ ನಾನು ಡ್ಯಾಮ್ ತೋರಿಸಿದ್ನಲ್ಲ, ಅದು ಪೊನ್ನುಮುಡಿ ಡ್ಯಾಮ್ ಅಂತ. ಆ್ಯಂಡ್ ಈ ಥರ ತುಂಬಾ ಪ್ಲೇಸಸ್ ಇತ್ತು. ಆ್ಯಂಡ್ ವ್ಯೂ ಪಾಯಿಂಟ್ಸ್ ಕೂಡ ಇದೆ. ತುಂಬ ವ್ಯೂ ಪಾಯಿಂಟ್ಸ್ ಇದೆ. ಲೈಕ್ ನೀವು ಮುನ್ನಾರಲ್ಲಿ ನೋಡಬೇಕಂತ ಅಂದರೆ. ಆ್ಯಂಡ್ ಅವರಲ್ಲಿ ಜಿಪ್ ಸಫಾರಿ ಟೈಪಲ್ಲೂ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅಂದರೆ ಲೈಕ್ ಪರ್ಸನ್ ವೈಸ್ ಆಗಿರ್ಬೋದು, ಇಲ್ಲಾಂದರೆ ಒಂದು ಜೀಪಲ್ಲಿ ಆಲ್ಮೋಸ್ಟ್ 3000 ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. 12 ಕಿಲೋಮೀಟರ್ಸ್ವರೆಗೂ ಕರ್ಕೊಂಡು ಹೋಗಿ ಲೈಕ್ ವ್ಯೂ ಪಾಯಿಂಟ್ ತೋರಿಸಿ, ಆ್ಯಂಡ್ ಅಂದರೆ ಅರ್ಲಿ ಮಾರ್ನಿಂಗ್ ಕರ್ಕೊಂಡು ಹೋಗ್ತೀವಿ ಅಂತ. ಸೊ ಆ ಥರದ್ರಲ್ಲಿ ಆ್ಯಕ್ಚುಲಿ ನಾವೇ ಹೋಗಿದ್ದು. ಇದು ಕಳ್ಳಿಮಲ್ಲಿ ವ್ಯೂ ಪಾಯಿಂಟ್ ಅಂತ. ನಮ್ಮದು ಓನ್ ವೆಹಿಕಲ್ ಇದ್ದರೆ ಇದು ಆರಾಮಾಗಿ ನಾವು ಹೋಗ್ಬೋದು. ಸೊ ಈ ಪ್ಲೇಸ್ಗೆ ಹೋಗಿದ್ದು ತುಂಬಾ ಚೆನ್ನಾಗಿತ್ತು. ನನಗೆ ಇದರಿಂದ ಅಂತೂ ಆಚೆ ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಸೊ ಇನ್ನು ವ್ಯೂ ಪಾಯಿಂಟ್ಸ್ಗೆ ಹೋಗ್ಬೋದಿತ್ತು, ಬಟ್ ತುಂಬ ಚಳಿ ಇದೆ ಅಂತ ನಾವು ಮಕ್ಕಳನ್ನ ಜಾಸ್ತಿ ಕರ್ಕೊಂಡು ಹೋಗಲಿಲ್ಲ. ಸೊ ಮಧ್ಯಾಹ್ನ ಟೈಮಲ್ಲಿ ಹೋಗಿದ್ವಿ ನಾವು ಇದಕ್ಕೆ. ಅರ್ಲಿ ಮಾರ್ನಿಂಗ್ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಸೊ ಆ ದಿನ ಅಲ್ಲೇ ಸ್ಟೇ ಮಾಡಿದ್ವಿ. ಲೈಕ್ ನಾವು 2 ಡೇಸ್ಗೆ ಬುಕ್ ಮಾಡಿದ್ದಿದ್ದು. ಅದನ್ನು ಮುಗಿಸ್ಕೊಂಡು ಲೈಕ್ ನಾವು ವಾಪಸ್ಸು ಬೆಂಗಳೂರಿಗೆ ಬರೋ ಪ್ಲ್ಯಾನ್ ಇತ್ತು. ಆ್ಯನಿವರ್ಸರಿ ಇದ್ದಿದ್ದರಿಂದ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಅಲ್ಲಿ ಸ್ಟೇ ಮಾಡಿ ಮತ್ತು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಹಾಗೆ ಲೈಕ್ ಮಂಡೇ ಲೈಕ್ ನಮ್ಮದೇನು ಪ್ಲ್ಯಾನ್ ಇರಲಿಲ್ಲ. ಲೈಕ್ ಪ್ಲೇಸಸ್ನ ಏನು ತುಂಬ ನೋಡ್ಕೊಂಡು ಹೋಗ್ಬೇಕಂತ ಏನು ಪ್ಲ್ಯಾನ್ ಇರಲಿಲ್ಲ. ಬಟ್ ಆದರೆ ಆನ್ ದ ವೇ ಟೀ ಎಸ್ಟೇಟ್ ಅದನ್ನೆಲ್ಲ ನೋಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ತುಂಬಾ ವ್ಯೂಸ್ ಇದೆ. ನನಗೆ ಹೋಗೋ ದಾರಿ ತುಂಬ ಇಷ್ಟ ಅಂತ ಹೇಳಿದ್ನಲ್ಲ, ಆ ಥರನೇ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಲೈಕ್ ಹಾಟ್ ಏರ್ ಬಲೂನ್ ಕೂಡ ಇದೆ. ಅದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಬಟ್ ಆದರೆ ಒನ್ ಪರ್ಸನ್ಗೆ 1200 ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಅದಕ್ಕೆ ಪ್ರಿಫರೆನ್ಸ್ ಕೊಡಲಿಲ್ಲ. ಲೈಕ್ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಎಸ್, ವಾಪಸ್ ನಾವು ಮಾರ್ನಿಂಗ್ ಆಲ್ಮೋಸ್ಟ್ ಒಂದು 10 o'clock ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಅಗೇನ್ ದ ವ್ಯೂ ವಾಸ್ ಆಸಮ್ ಅಂತಲೇ ಹೇಳ್ಬೋದು. ನಾವೇನೇ ಎಕ್ಸ್ಪ್ಲೇನ್ ಮಾಡಿದ್ರೂ ಅಲ್ಲಿ ಹೋಗಿ ಎಂಜಾಯ್ ಮಾಡೋ ಅಂಥದ್ದು ಇದೆಯಲ್ಲ, ಲೈಕ್ ವಿಡಿಯೋದಲ್ಲಿ ಎಷ್ಟೇ ನೋಡೋದು ಅದು ನಾವು ಡೈರೆಕ್ಟಾಗಿ ನೋಡ್ದಂಗೆ ಅನಿಸಲ್ಲ. ಸೊ ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಮುನ್ನಾರ್ಗೆ ಡಿಸೆಂಬರ್ ಜಾನ್ವರಿ ಟೈಮಲ್ಲಿ ಹೋಗಿ. ತುಂಬಾ ಚೆನ್ನಾಗಿರುತ್ತೆ. ಆ ವೆದರ್ ಅಷ್ಟು ತಣ್ಣಗಿರೋಂಥ ಲೈಕ್ ಗಾಳಿ ಅದನ್ನೆಲ್ಲ ತೊಗೊಳ್ತಾ ಇದ್ದರೆ ತುಂಬ ಲೈಕ್ ಯಾವಾಗಲೂ ತುಂಬ ವರ್ಕ್ ವೈಸಲ್ಲಿ ಬ್ಯುಸಿ ಇರೋವಂಥವ್ರಿಗೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇವನ್ ತುಂಬ ಜಾಗಗಳು ನೋಡಬೇಕಂತಲ್ಲ, ಯಾವ್ದಾರ ಒಂದು ಪ್ಲೇಸಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು ಸಾಕು, ಅಷ್ಟು ತುಂಬಾ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ಮಕ್ಕಳನ್ನ ಕರ್ಕೊಂಡು ಹೋದರೆ ಗೊತ್ತಲ್ಲ ಹೇಗಿರುತ್ತೆ ಅಂತ. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅವಳ ಜೊತೆ ನನಗಂತೂ ಕರೆಕ್ಟಾಗಿ ಫೋಟೋ ತೊಗೊಳಕ್ಕಾಗಲಿಲ್ಲ. ಅವ್ರ ಪಪ್ಪ ಅಟ್ಲೀಸ್ಟ್ ತುಂಬ ಫೋಟೋಸ್ ತೊಗೊಳ್ತಾಯಿದ್ರು. ನನ್ನ ಜೊತೆ ಬಾ ಅಂದರೂ ಬರ್ತಾ ಇರಲಿಲ್ಲ. ಆದರೂ ಅವಳಿಗಲ್ಲಿ ಕೆಳಗಡೆ ಬಿಡು, ನಾನು ಇಲ್ಲಿ ಆಟ ಆಡ್ತೀನಿ, ಹೋಗೋದು ಬೇಡ, ಆ ಥರ ಎಲ್ಲ ಎಕ್ಸೈಟ್ಮೆಂಟ್ ಇತ್ತು ಅವಳಿಗೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೀವು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. Yes, thank you for watching.